ಕೈಮದ್ದು ಇಟ್ಬಿಟ್ಟಿದ್ದಾರೆ, ಮಾಟ ಮಂತ್ರ ಮಾಡ್ಬಿಟ್ಟಿದ್ದಾರೆ, ವಾಮಾಚಾರ ಮಾಡ್ಬಿಟ್ಟಿದ್ದಾರೆ, ನಮ್ಗೆ ಊಟನೇ ಸೇರ್ತಾ ಇಲ್ಲ. ಕೈಮದ್ದು ಇಟ್ಟಿದ್ದಾರೆ ಅಂತ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಸುಮ್ನೆ ಎದ್ರುಕೊಳ್ಳೋದೆಲ್ಲ ಬಿಟ್ಬಿಡಿ. ಕೈಮದ್ದು ಇಟ್ಟಿದ್ದಾರೆ ಅಂದ್ರೆ ನೀವೇ ಪರೀಕ್ಷೆ ಮಾಡ್ಕೊಬಹುದು. ನುಗ್ಗೆ ಸೊಪ್ಪು ಬರುತ್ತಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನುಗ್ಗೆ ಸೊಪ್ಪನ್ನ ತಂದಿಟ್ಕೊಂಡಿರಿ. ಆ ನುಗ್ಗೆ ಸೊಪ್ಪು ರಸನ ಚೆನ್ನಾಗಿ ಹಿಂಡ್ಬಿಟ್ಟು ಅಂಗೈ ಮೇಲೆ ಬಿಟ್ಕೊಬೇಕು. ಅಂಗೈ ಮೇಲೆ ಬಿಟ್ಕೊಂಡಾಗ ನೀವು ಹೇಗ್ ಬಿಟ್ಟಿರ್ತೀರಾ ಹಾಗೆ ಇತ್ತು ಅದು ನುಗ್ಗೆ ಸೊಪ್ಪು ರಸ ಅಂದ್ರೆ ನಿಮ್ಗೆ ಯಾವುದೇ ತರ ಕೈಮದ್ದಿಲ್ಲ ಅಂತ. ಆ ನುಗ್ಗೆ ಸೊಪ್ಪಿನ ರಸ ಏನಾದ್ರೂ ಅಂಗೈಯಲ್ಲಿ ಎದ್ದ ತಕ್ಷಣ ಹಾಕೊಂಡಾಗ ಅದೇನಾದ್ರೂ ಗಟ್ಟಿ ಆಗೋಯ್ತು, ಕೆನೆ ತರ ಆಗೋಯ್ತು ಅಂದ್ರೆ ನಿಮ್ಗೆ ಯಾರೋ ಕೈಮದ್ದು ಇಟ್ಟಿದ್ದಾರೆ ಅಂದ್ರೆ ಕೈಮದ್ದು ಇಟ್ಟಿದ್ದಾರೆ ಅಂತಾನೆ ಅರ್ಥ. ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಕರ್ಬೇವಿನ ಎಲೆ ಸಿಗುತ್ತೆ ಗೊತ್ತಾ? ಕರ್ಬೇವು ಎಲೆ ಎಲ್ಲ ನೋಡಿರ್ತೀರಲ್ವಾ? ಕರ್ಬೇವಿನ ಮರದಲ್ಲಿ ಇಲ್ಲ ಕರ್ಬೇವಿನ ಗಿಡದಲ್ಲಿ ಕರ್ಬೇವು ಹಣ್ಣು ಸಿಗುತ್ತೆ. ಕೈಮದ್ದು ಇಟ್ಟಿರೋರ್ಗಾಗ್ಬೋದು, ಮಾಟ ಮಂತ್ರ ಮಾಡಿರೋರ್ಗಾಗ್ಬೋದು. ಆ ಕರ್ಬೇವಿನ ಎಲೆ ಹಣ್ಣು ಬರುತ್ತೆ, ಕರ್ಬೇವಿನ ಗಿಡದಲ್ಲಿ ಹಣ್ಣು. ಆ ಹಣ್ಣನ್ನ ಒಣಗಿಸಿ ಡ್ರೈ ಮಾಡಿ ಪುಡಿ ಮಾಡ್ಕೊಳ್ಳಿ. ಆ ಪುಡಿನ ಒಂದ್ 5 ವಾರ, ಭಾನುವಾರ ಇಲ್ಲ ಶನಿವಾರ ಲೆಕ್ಕ ಇಟ್ಕೊಂಡು ಮೇಕೆ ಹಾಲಲ್ಲೇ ತಗೊಬೇಕು. ಕೈಮದ್ದಿದ್ರೂ ವಾಸಿ ಆಗ್ಬಿಡತ್ತೆ. ಯಾರಾದ್ರೂ ಮಾಟ ಮಂತ್ರ ಮಾಡಿದ್ರೆ, ನಿಮ್ಗೆ ಮಾಟ ಮಂತ್ರ ಮಾಡಿದರೆ ನಮ್ಗೆ ಅನ್ನೋರು ಕೂಡ ಎಲ್ಲಪ್ಪ ಹೋಗಿ ತಗ್ಸೋದು, ಆ ದೇವ್ರಿಗೆ ಹೋಗ್ಬೇಕು ಈ ದೇವ್ರಿಗೆ ಹೋಗ್ಬೇಕು ನಮಗ್ ಗೊತ್ತಿಲ್ಲ ಅಂತ ಅನ್ನೋರು, ಕರ್ಬೇವಿನ ಬೀಜ ಬರುತ್ತೆ ಮರದಲ್ಲಿ. ಆ ಕರ್ಬೇವಿನ ಬೀಜ ಕಿತ್ಕೊಂಡು ಅದನ್ನ ಒಣಗಿಸಿ ಪುಡಿ ಮಾಡಿ ಮೇಕೆ ಹಾಲಲ್ಲೇ ತಗೋಬೇಕು. ಮೇಕೆ ಹಾಲು ಸರ್ವಶ್ರೇಷ್ಠ. ಅದರಲ್ಲಿ ಎಷ್ಟು ಔಷಧೀಯ ಗುಣಗಳಿರುತ್ತೆ ಅಂದ್ರೆ ಹೇಳಕ್ಕೆ ಅಸಾಧ್ಯ. ಅದಕ್ಕೆ ಮಕ್ಕಳಿಗೆ ಮೇಕೆ ಹಾಲನ್ನ ಕುಡಿಸಿ ಅಂತ ಹೇಳೋದು. ಹಸುವು ಆಗತ್ತೆ. ಹಾಗೆ ಮೇಕೆ ಹಾಲು ತಿಂದೇ ಇರುವಂತ ಸೊಪ್ಪೇ ಇರಲ್ಲ, ಅಷ್ಟು ಒಳ್ಳೊಳ್ಳೆ ಔಷಧೀಯ ಗುಣಗಳನ್ನ ಸೊಪ್ಪನ್ನ ಇದ್ ಮಾಡಿರುತ್ತೆ. ಮೇಕೆ ಹಾಲಲ್ಲಿ ಆ ಪುಡಿನ ಒಂದು ಚಿಟಿಕೆಯಷ್ಟು ಪುಡಿ ಹಾಕೊಂಡು ನೀವು ಖಾಲಿ ಹೊಟ್ಟೆ ತಗೊಳ್ಳೋದ್ರಿಂದ ಕೈಮದ್ದಿಟ್ಟಿರೋದು ವಾಸೆ ಆಗೋಗುತ್ತೆ. ಯಾರಾದ್ರೂ ನಿಮ್ಗೆ ಮಾಟ ಮಂತ್ರ ಮಾಡಿದ್ರೆ ಊಟ ಆಗ್ಬಾರ್ದು, ಅದಾಗ್ಬಾರ್ದು ಇದಾಗ್ಬಾರ್ದು ಅಂತ, ಆ ಮಾಟ ಮಂತ್ರ ತಂತ್ರ ಕೂಡ ವಾಸೆ ಆಗೋಗ್ಬಿಡುತ್ತೆ. ಗೊತ್ತಾಯ್ತಾ? ಕರ್ಬೇವಿನ ಬೀಜನ ಒಣಗಿಸಿ ನೀವು ಮೇಕೆ ಹಾಲಲ್ಲೇ ತಗೋಬೇಕು. ಎಲ್ಲಾರ್ಗು ಒಳ್ಳೇದಾಗ್ಲಿ. ಯಾರೆಲ್ಲ ಕೈಮದ್ದು ಕೊಟ್ಟಿದ್ದಾರೆ ಅಂತ ಹೆದರ್ಕೊಂತೀರಾ, ಫಸ್ಟ್ ನೀವು ಕೈಮದ್ದು ಇದೆಯಾ ಅಂತ ತಿಳ್ಕೊಂಡು ಆಮೇಲೆ ಇದನ್ನ ಮಾಡಿ. ಮಾಟ ಮಂತ್ರ ಆಗಿರೋರು ಅಂತ ಭಯ ಪಡೋರು ಖಂಡಿತವಾಗ್ಲೂ ಇದನ್ನ ಮಾಡಿ.